ದಯವಿಟ್ಟು ನನ್ನಲ್ಲಿ ಮಾತನಾಡುವಿರಾ? ನಾವು ಶಿವನನ್ನು ಆರಾಧಿಸುವ ಅವಲಿಯರು, ಅದರಲ್ಲಿಯೂ ನಾನು ಈಕೆಯ ಪ್ರೀತಿ ಪಾತ್ರಳು. ಹಾಗಾದರೆ ನಿನ್ನ ಪ್ರೀತಿ ಪಾತ್ರರಲ್ಲಿ ಮಾತನಾಡಬಹುದು. ಎಲ್ಲ ಮಾನಿರಿ, ನಿನ್ನ ಕುಲವಾವುದು? ಪವಿತ್ರವಾದ ಶಿವಕುಲವೇ ನನ್ನ ಕುಲ. ದೇವಿ, ನಿನ್ನನ್ನು ಪಡೆದ ತಂದೆ ತಾಯಿಗಳಾರು? ತಂದೆ ನಿರ್ಮಲ, ತಾಯಿ ಸುಮತಿ, ಇವರುಗಳ ಮಗಳೇ ನಾನು. ಸರಿ ಸರಿ ಮಾನಿರಿ, ಶಾರದೆಯಿಂದ ನಿರ್ಮಿತವಾದ ಸೌಭಾಗ್ಯಯುಕ್ತಗಳಾದ ಅಕ್ಷರಗಳು ನಿನ್ನನ್ನು ಎಷ್ಟೆಂದು ಕರೆಯುವು? ಅಕ್ಕ ಮಹಾದೇವಿ ಎಂದು ಕರೆಯುವರು. ಅರವಿಂದ, ಕೇಳಿದ ಎಂತಹ ಸರಳವಾದ ನುಡಿ. ಮಹಾರಾಜ, ಸ್ವಲ್ಪ ಹೀಗೆ ಮಾಡಿಸಿ. ಏನದು ಮಿತ್ರ? ರಾಜ, ಸಾಮಂತಸಿಕ ಮಣಿಗಳು, ಮಂದಿ ಭಾಗದವರು, ಯುಗಾಧಿಪತಿಗಳು ಉಯಾಳಿ ಮಂಟಪದಲ್ಲಿ ನಿಮ್ಮನ್ನು ಆರೈಸುತ್ತಿರುವರು. ಈ ವಿಷಯವನ್ನು ನಂತರ ಯೋಚಿಸಬಹುದಲ್ಲವೇ? ಅನಂತರವೇ ನನ್ನ ಮನಸ್ಸಿನ ಆಸೆ ಮುಗಿಯಾಗಲಿಲ್ಲ ಮಿತ್ರ. ರಾಜೇಂದ್ರ, ಅಕ್ರಮಾದೇವಿಯವರಲ್ಲಿ ನೀವೇ ಖುದ್ದಾಗಿ ಮಾತನಾಡುವುದರಿಂದ ಅವರಿಗೆ ನಾಚಿಕೆಯಾದರೂ ಆಗಬಹುದು. ಮಹಾರಾಜ, ಅಕ್ರಮಾದೇವರಲ್ಲಿ ನೀವೇ ಖುದ್ದಾಗಿ ಮಾತನಾಡುವುದರಿಂದ ಅವರಿಗೆ ನಾಚಿಕೆಯಾದರೂ ಆಗಬಹುದು. ಆದ್ದರಿಂದ ನನ್ನದೊಂದು ಉಪಾಯ. ಏನದು ಉಪಾಯ ಮಿತ್ರ? ಮಹಾರಾಜ, ನೀವು ಅರಮನೆಗೆ ಹೊರಡಿ, ನಾನು ಅಕ್ರಮಾದೇವರ ಅಂತರಂಗವನ್ನು ತಿಳಿದು ಬರುತ್ತೇನೆ. ಇದು ಸರಿಯಾದ ಉಪಾಯವಲ್ಲವೇ ಮಹಾರಾಜ? ಅರವಿಂದ, ಹಾಗಾದರೆ ನೀನು ನನಗೆ ಮಹದುಪಕಾರ ಮಾಡಿದಂತಾಗುವುದು. ನಾನೀಗಲೇ ಅರಮನೆಗೆ ಹೋಗುತ್ತೇನೆ. ನೀನು ಈ ಕಾರ್ಯವನ್ನು ಬೇಗ ಆಗ ಮಾಡಿಕೊಂಡು ಬರಬೇಕು. ನೀವು ನಿಶ್ಚಿಂತೆಯಿಂದ ಅರಮನೆಗೆ ತೆರಳಿ ಮಹಾರಾಜ. ಅರವಿಂದ, ಸ್ವಲ್ಪ ನೀನು ಬಹಳ ಜಾಗರೂಕತೆಯಿಂದ ಈ ಕಾರ್ಯವನ್ನು ಬೇಗ ಮಾಡಿಕೊಂಡು ಬರಬೇಕು. ಮಹಾರಾಜ, ನಿಮ್ಮ ಈ ವಿಷಯವನ್ನು ಕರಗಿಗೊಳಿಸಲು ನಿಲ್ಲಿಸಿಕೊಡಬೇಕು. ಧೈರ್ಯವಾಗಿ ಹೋಗಿ ಮಹಾರಾಜ, ನಾನಿದ್ದೀನಿ.